ವೇದವಾಕ್ಯವನ್ನೆಲ್ಲ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜಗುಣಿಗೆ ಮಣಿಯುವೆನೋ, ಸಾಧು ನಿಜಗುಣಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜಗುಣಿಯ ಕಂತವನು ನಿಜವಾಗಿ ಬೇಡಿ ನಿಜದೋಲ್ಮನ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಶಿವರಿಗೆಲ್ಲ ಅದ್ವೈತ ಬೋಧನೆ ಶುದ್ಧರನ್ನಾಗಿ ಹರಿದಾಸಿ ಜಡಿಸಿದ್ದ ಸಿದ್ಧರುಡರಿಗೆ ನತನಂತೆ, ಸಿದ್ಧರುಡರಿಗೆ ನತನಂತೆ. ಬಾಳ ಬಲವೇ ಅಂದಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರುತ್ತವೆ ಶಾಸ್ತ್ರವೆಂಬುವನರಿಗಳು. ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः. सिद्ध सद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम्. जगदादि जगद्गुरु अद्वैत सार्वभौम ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ನಾವು ನೀವು ಎಲ್ಲರೂ ಸತ್ಸಂಗದಲ್ಲಿ ಭಾಗಿಗಳಾಗಿ ಸದ್ಗತಿಯನ್ನು ಪಡೆಯಬೇಕು ಎಂಬ ಏಕೈಕ ಉದ್ದೇಶದಿಂದ ಸಮ್ಮಿಲಿತರಾಗಿ ನಿನ್ನೆ ದಿನ ಪ್ರಾಸ್ತಾವಿಕವಾಗಿ ಇಂಥ ಒಂದು ಸದ್ಗತಿಯನ್ನು ಪಡೆಯಬೇಕಾಗಿತ್ತು ಅಂದರೆ ನಾವು ಸದ್ಗುರುವಿನ ಆಶ್ರಯವನ್ನು ಪಡೆಯಲೇಬೇಕು ಅಂತ ನಿನ್ನೆ ವಿಚಾರವನ್ನು ಮಾಡಲಾಗಿದ್ದು, ಅಂದಾಗ ಅಂಥ ಸದ್ಗುರುಗಳಲ್ಲಿ ಏನು ಇರಬೇಕು ಅನ್ನುವುದನ್ನು ನಿನ್ನೆ ಕೂಡ ವಿಚಾರ ಮಾಡಲಾಗಿ ಆತನಲ್ಲಿ ಮುಖ್ಯವಾದದ್ದು ಬ್ರಹ್ಮನಿಷ್ಠತ್ವ. ನಾನು ಬ್ರಹ್ಮನಿದ್ದೇನೆ ಅನ್ನುವಂಥ ನಿಶ್ಚಯ ದೃಢ ಅಪರೋಕ್ಷ ಜ್ಞಾನ ಅದು ಒಂದು ಇದ್ದು ಶ್ರೋತ್ರಿಯತ್ವ ಇಲ್ಲ ನಡೀತದಲ್ಲ ಅಂದರೆ
ಅದಕ್ಕೆ ಹೇಳಿದರು ಅಲ್ಲಿ ನಡೆಯೋದಿಲ್ಲ ಅಂತ. ಯಾಕೆ ನಡೆಯೋದಿಲ್ಲ? ಉಪದೇಶ ಮಾಡಬೇಕಾಗಿತ್ತು ಅಂದರೆ ಆತ ಶ್ರೋತೃಗಳಿಗೆ ಬ್ರಹ್ಮಜ್ಞಾನವನ್ನು ದಯಪಾಲಿಸಬೇಕಾಗಿತ್ತು ಅಂದರೆ ಶ್ರೀ ಗುರು ವಚನವೇ ಅಂತ ಹೇಳಿತು. ಯಾರ ವಚನ? ಗುರುವಿನ ವಚನ. ವಚನ ಅಂದ್ರೆ ಏನ್ರಿ? ಮಾತು ಅಂದ್ರೆ ಏನು? ಮಾತಿಗೂ ವಚನಕ್ಕೂ ವ್ಯತ್ಯಾಸವಲ್ಲ. ನಾವು ಅದೇ ವಾಣಿಯಿಂದ ಮಾತನಾಡ್ತೇವೆ, ಮಹಾತ್ಮರು ಇದೇ ವಾಣಿಯಿಂದ ಮಾತನಾಡುವರು. ಅವರ ಮಾತಿಗೆ ವಚನ ಅಂದರು, ನಮ್ಮ ಮಾತುಗಳಿಗೆ ಮಾತು ಅಂದರು. ಕಾರಣ ಏನು? ಯಾರ ಮಾತಿನಿಂದ ನಮ್ಮ ಆತ್ಮಜ್ಞಾನದ ಸ್ವರೂಪಿನ ಅರಿವು ಆಗುತ್ತದೆಯೋ ಅವೆಲ್ಲ ವಚನಗಳೇ. ಅವೆಲ್ಲ ವಚನ. ಉಳಿದ ಮಾತುಗಳಿಂದ ಏನೇನೂ ಆಗಬಹುದು ಇಲ್ಲ ಅಂತಲ್ಲ, ಆದರೂ ಕೂಡ ಅವೆಲ್ಲವೂ ಬರೀ ಮಾತುಗಳೇ. ಕಾರಣ ಏನಂದರೆ ಮಾತುಗಳಿಂದ ಸುಖವೂ ಆಗಬಹುದು, ದುಃಖನೂ ಆಗಬಹುದು, ಇಲ್ಲ ಅಂತಲ್ಲ. ಆದರೆ ಸುಖ ದುಃಖ ಎಂಥವಾಗ್ತವಂದರೆ ಕ್ಷಣಿಕವಾದ ಸುಖ, ಕ್ಷಣಿಕವಾದ ದುಃಖ. ಆದರೆ ವಚನದಲ್ಲಿ ಹಾಗಿಲ್ಲ. ಅತ್ಯಂತ ದುಃಖವನ್ನು ನಿವೃತ್ತಿ ಮಾಡುವಂಥ ಮತ್ತು ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನು ಕೊಡುವಂಥ ಶಕ್ತಿ ಯಾರ ಮಾತಿನಲ್ಲಿದೆಯೋ ಅವೆಲ್ಲ ಮಾತುಗಳು ವಚನಗಳೇ. ಅದಕ್ಕಾಗಿ 12ನೇ ಶತಮಾನದಲ್ಲಿ ಹಾಗೆ ಹೋದಂಥ ಶರಣ ವೃಂದಕ್ಕೆಲ್ಲರೂ ಕೂಡ ವಚನಗಳು ಅಂತ ಕರೆದರೂ ವಿನ ಮಾತುಗಳಂತ ಹೇಳಿಲ್ಲ. ಅವೆಲ್ಲ ವಚನಗಳೇ. ಹಾಗಾಗಿ ಅತ್ಯಂತ ದುಃಖವನ್ನು ಕಳೆಯುವಂಥ ಶಕ್ತಿ ಯಾರ ವಾಣಿಯಲ್ಲಿದೆಯೋ ಆ ವಾಣಿಯೆಲ್ಲವೂ ವಚನಗಳೇ. ಅವರು ಚಿಕ್ಕವರು ದೊಡ್ಡವರು ಅಂತೇನಿಲ್ಲ, ಅದು ಇರಬೇಕಂತ ಅರ್ಥ. ಆದರೆ ಕೆಲವು ಜನ ಬ್ರಹ್ಮಜ್ಞಾನಿಗೆ ಬೇರೆ ಯಾವುದಾದ್ರೂ ಚಿಹ್ನೆಗಳಿರಬೇಕು, ಇವೆರಡೇ ಇದ್ರೆ ಸಾಕು ಅಂತ ಹೇಗೆ ಹೇಳ್ತೀರಿ ನೀವು ಅಂತಂದರೆ, ಮಹಾತ್ಮರು ಆತನಲ್ಲಿ ದಿಗಂಬರನಾಗಿರಬೇಕಂತೂ ಇಲ್ಲ, ಮನೆಯಲ್ಲೇ ಇರಬೇಕಂತೇನಿಲ್ಲ, ಮಠದಲ್ಲಿ ಇರಬೇಕಂತೇನಿಲ್ಲ. ಆತ ಎಲ್ಲಿ ಇದ್ದರೂ ಕೂಡ ತನ್ನ ಸ್ವರೂಪದ ಸಾಕ್ಷಾತ್ಕಾರದಲ್ಲಿ ಅನುಸಂಧಾನವಾಗಿರಬೇಕಂತ. ಅನುಸಂಧಾನ ಅಂದರೆ ಯಾವಾಗಲೂ ಅದರಲ್ಲೇ ವೃತ್ತಿ ತಲ್ಲೀನಾಗಿರಬೇಕು. ಅದೊಂದೇ ನೋಡಬೇಕು ವಿನಃ ಮತ್ತೊಂದನ್ನು ಅಂಥ ಗುರುಗಳಲ್ಲಿ ನೋಡಬಾರದು ಅಂತ ಮಹಾತ್ಮರು ಜ್ಞಾನಸೇಗದಲ್ಲಿ ಒಂದು ಮಾತನ್ನು ಬರೀತಾರೆ. ಏನಂದರೆ, ಯಾವ ಮೋಕ್ಷ ಪ್ರಾಪ್ತಿಗೆ ಏನು ಬೇಕಾಗಿದೆ ಅಂದರೆ ಬ್ರಹ್ಮ ಆತ್ಮ ಐಕ್ಯ ಜ್ಞಾನ ಒಂದೇ ಸಾಧನ. ಮೋಕ್ಷ ಪ್ರಾಪ್ತಿಗೆ ಏನು ಸಾಧನ ರೀ? ಜ್ಞಾನ ಒಂದೇ ಸಾಧನ. ಮತ್ತಾವು ಸಾಧನೆಗಳು ಇಲ್ಲ. ಮೋಕ್ಷಕ್ಕೆ ಮತ್ತ ಯಾವ ಸಾಧನೆಗಳು ಇಲ್ಲ. ಇಲ್ರಿ, ಯಾವ ಸಾಧನೆ ಇಲ್ಲ ಅಂತ ಹೇಳ್ತಾರೆ. ವೇದವನ್ನು ಸಾರಿ ಡಂಗೂರ ಹಾಕಿದಂಥ ಭಗವಂತನ ವಾಣಿಯಲ್ಲಿ ವೇದಗಳಲ್ಲಿ ಕರ್ಮ ಸಾಧನ, ಉಪಾಸನ ಸಾಧನ, ಜ್ಞಾನ ಸಾಧನ ಅಂತ 3 ಪ್ರಕಾರ ಹೇಳ್ಯಾರಿಲ್ಲ. ಒಂದೇ ವೇದದಲ್ಲಿ ಕರ್ಮ, ಉಪಾಸನ ಮತ್ತು ಜ್ಞಾನ ಹೇಳ್ಯಾರ. ಈ ಜ್ಞಾನ ಒಂದೇ ಸಾಧನ ಅಂದಾಗ ಪರಮಾತ್ಮ ಕರ್ಮ ಉಪಾಸನ ಹೇಳುವ ಅವಶ್ಯಕತೆ ಇದ್ದಿಲ್ಲಲ್ಲ. ಅಂದರೆ ಕರ್ಮ ಉಪಾಸನ ಯಾರು ಹೇಳ್ಯಾರ? ಪರಮಾತ್ಮನೇ ಹೇಳ್ಯಾನ. ಜ್ಞಾನ ಯಾರು ಹೇಳ್ಯಾರ? ಪರಮಾತ್ಮನ ಹೇಳ್ಯಾನ. ಅಂದಾಗ ಪರಮಾತ್ಮನಕ್ಕಿಂತ ನೀವೇ ಶ್ರೇಷ್ಠರೇನು ಅಂತ ಪ್ರಶ್ನೆ ಬರ್ತಾವ. ಭಗವಂತ ಹೇಳಿದ ಮೇಲೆ ನೀವೆಂಗಲ್ಲಂತ್ರಿ ಸಾಧನ ಅಂತ ಪ್ರಶ್ನೆ ಬರ್ತಾವಲ್ಲ.
ಅದಕ್ಕೆ ಉತ್ತರ ಏನಾದ ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ವೇದದ 3 ಭಾಗದಲ್ಲಿ ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ, ಈ 3 ಕಾಂಡಗಳು ಸೇರಿ 1180 ಉಪನಿಷತ್ತುಗಳು ಅಂತ ಅದು ಟೋಟಲ್ ಉಪನಿಷತ್ತುಗಳು. ಅದರಲ್ಲಿ 232 ಉಪಾಸನ ಪರವಾಗಿ. ಎಷ್ಟು? 232 ಉಪನಿಷತ್ತುಗಳು ಬರೀ ಉಪಾಸನ ಪರವಾಗಿ ಹೇಳಿದ ಭಗವಂತ. 840 ಕರ್ಮಪರವಾಗಿ ಉಪನಿಷತ್ತುಗಳನ್ನು ಹೇಳನ ಅದೇ ಪರಮಾತ್ಮ. ಇನ್ನು 108 ಉಪನಿಷತ್ತುಗಳನ್ನು ಜ್ಞಾನಪರವಾಗಿ ಹೇಳಿದ್ದು ಅದೇ ಪರಮಾತ್ಮ. ಅಂದರೆ ಒಟ್ಟು ಸೇರಿ ಇಷ್ಟೆಲ್ಲ ಉಪನಿಷತ್ತಾದವಲ್ಲ, ಆ ಕರ್ಮದ 840 232 ಉಪಾಸನ ಪರ ಯಾಕೆ ಹೇಳಬೇಕಾಗಿತ್ತು? ಪ್ರಯೋಜನ ಇಲ್ಲಿ ಏನಂದ್ರೆ, ಮಹಾತ್ಮರು ವಿಚಾರ ಮಾಡಿದ್ರು ಪ್ರಯೋಜನ ಅದ. ಇಲ್ಲಾಂದ್ರೆ ಭಗವಂತ ಹೇಳಕ್ಕೆ ಹುಚ್ಚಿಡೋದೇನು? ಜ್ಞಾನ ಒಂದೇ ಸಾಧನ ಅಂದ್ರೆ ಜ್ಞಾನ ಅಷ್ಟೇ ಹೇಳಬೇಕಾಗಿತ್ತಲ್ಲ. ಕರ್ಮ ಉಪಾಸನೆ ಹೇಳಕ್ಕೆ ಅವಶ್ಯಕತೆ ಇದ್ದಿಲ್ಲ. ಇಲ್ಲದಿದ್ದರೂ ಹೇಳನಂದ್ರೆ ಅವಶ್ಯಕತೆ ಇದೆ ಅಂತ ಅರ್ಥ ಮಾಡಬೇಕು. ಹೇಗೆ ಅವಶ್ಯಕತೆ ಅರ್ಥ ಮಾಡಬೇಕು? ಕರ್ಮ ಕಾಂಡದಿಂದ, ಉಪಾಸನ ಕಾಂಡದಿಂದ ಮಲವಿಕ್ಷೇಪ ದೋಷ ನಿವೃತ್ತಿ ಆಗ್ತಾವ. ಒಳ್ಳೆಯ ಕರ್ಮಗಳನ್ನು ಮಾಡುವುದರಿಂದ ನಮ್ಮ ಪಾಪ ನಿವೃತ್ತಿ ಆಗ್ತದೆ, ಪುಣ್ಯ ಪ್ರಾಪ್ತಿ ಆಗ್ತದೆ. ಕರ್ಮಕ್ಕೆ ಫಲ ಏನು? ಪುಣ್ಯ ಪ್ರಾಪ್ತಿ. ಉಪಾಸನಕ್ಕೆ ಏನು ಪ್ರಾಪ್ತಿ ಅಂದರೆ ಮನಸ್ಸಿನ ಏಕಾಗ್ರತೆ ಪ್ರಾಪ್ತಿ. ಉಪಾಸನದಲ್ಲಿ ಮನಸ್ಸು ಏಕಾಗ್ರತೆ ಆಗ್ತದೆ. ಈ ಎರಡೂ ಕಾರ್ಯ ಏನು ಮಾಡಿತು? ಕರ್ಮಗಳು ಮಾಡ್ತಾವ, ಉಪಾಸನ ಮಾಡ್ತವ. ಅವೆಲ್ಲ ಪರಂಪರಾ ಸಾಧನಗಳು. ಯಾರಾದ್ರೂ ಇವತ್ತು ಮೋಕ್ಷದ ಜ್ಞಾನಕ್ಕೆ ಬಂದು ನಿಂತಾರಂದ್ರೆ ಹಿಂದಿನ ಜನ್ಮದಲ್ಲಿ ಕರ್ಮನೂ ಮಾಡ್ಯಾರ, ಪಾಪವನ್ನು ಕಳ್ಕೊಂಡಾರ, ನಿಷ್ಕಾಮ ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಂಡಾರ, ಮತ್ತು ಹಿಂದಿನ ಜನ್ಮದಲ್ಲೇ ಮನಸ್ಸಿನ ಏಕಾಗ್ರತೆಯನ್ನು ಮಾಡಿಕೊಂಡಾರ ಅವರು. ಹಾಗಾಗಿ ಇನ್ನು ಮೋಕ್ಷ ಒಂದು ಹುಡಿದ ಕಾರಣ ಮತ್ತೆ ಪುನಃ ಜನ್ಮ ಎತ್ತಿ ಈ ಲೋಕಕ್ಕೆ ಬಂದಾರ ಅಂತ ಅರ್ಥ ಮಾಡಬೇಕು. ಯಾವುದಕ್ಕೋಸ್ಕರ? ಮೋಕ್ಷಕ್ಕೋಸ್ಕರ. ಹಾಗಾಗಿ ಈ ಜನ್ಮದಲ್ಲೇ ಅಂಥವರಿಗೆ ಕರ್ಮ ಉಪಾಸನೆ ಬೇಕಾಗಿಲ್ಲ, ಜ್ಞಾನ ಒಂದೇ ಸಾಕು ಅಂತ ಅರ್ಥ ಮಾಡಬೇಕು. ಎಲ್ಲರಿಗೆ ಕರ್ಮ ಇಲ್ಲ ಅಂತ ಹೇಳಿದ್ರೆ ಜಗತ್ತು ಅಲ್ಲೋಲು ಕಲ್ಲೋಲು ಆಗ್ತದೆ. ಯಾರಿಗಿಲ್ಲ? ಅಂಥವರಿಗಿಲ್ಲ ಅಂತ. ಅವರಿಗೆ ಇಲ್ಲ ಅಂದರೆ ಈ ಒಂದು ಉಪದೇಶವನ್ನು ಮಾಡುವಂಥ ಸದ್ಗುರುವಿನಲ್ಲಿ ಅವನು ಮುಕ್ತ ಆಗ್ಯಾನಿಲ್ಲ. ಅವನು ಆದಮೇಲೆ ಅವನಿಗೆ ಜ್ಞಾನ ಒಂದೇ ಸಾಧನ. ಯಾವುದಕ್ಕೆ? ಮೋಕ್ಷಕ್ಕೆ ಜ್ಞಾನ ಒಂದನೇ ಸಾಧನ. ಅದಕ್ಕೆ ಮಹಾತ್ಮರು ಏನಿದ್ದೊಡೆಯನಂ ನಿಜ ಬೋಧ ಬಂದಿಲ್ಲದರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು ಅಂದಾರ. ಎದರಿಂದ ನಿಷ್ಫಲ? ಬೆಳದಿಂಗಳು ನಿಷ್ಫಲ. ಎಲ್ಲಿ ಅಂದ್ರೆ ಕೆಲವು ಜನ ಅರ್ಥ ಬೇರೆ ಬೇರೆ ಮಾಡ್ತಾರೆ, ಇರಲಿ ಆ ಪ್ರಶ್ನೆ. ಆದರೆ ನಿಜವಾದ ಅರ್ಥ ಏನಂದ್ರೆ, ಅಡವಿಯಲ್ಲಿ ಚಂದ್ರನ ಬೆಳಗು ಏನದ ಅದು ನಿಷ್ಫಲ ಅಂತ ಅರ್ಥ ಮಾಡ್ತಾರೆ. ಅದಕ್ಕೆ ತಕರಾರವ ಅನುಭವದಿಂದ. ಬೆಳದಂಗಳಿಂದ ವನಸ್ಪತಿಗಳಿಗೆ ಶಕ್ತಿ ಬರ್ತದೆ, ಪ್ರೇರಣೆ ಆಗ್ತವ. ನಿಷ್ಫಲ ಹೆಂಗಾಯ್ತು? ಫಲ ಕೊಡ್ತಿಲ್ಲ. ಆದರೆ ಇಲ್ಲಿ ನಿಷ್ಫಲ ಅಂತ ಬರೆದಾರ ಸರ್ಪಭೂಷಣ ಶಿವಯೋಗಿಗಳು. ಫಲ ಆದಂತ ಅರ್ಥ ಆಯ್ತಲ್ಲ. ಅಲ್ಲಿ ವನಸ್ಪತಿಗೆ ಫಲ ಕೊಡ್ತಿಲ್ಲ, ಚಂದ್ರನ ಬೆಳದಿಂಗಳು. ಆದರೆ ಇಲ್ಲಿ ಏನರ್ಥ ಅಂದ್ರೆ, ಸೂರ್ಯನ ಪ್ರಕಾಶದ ಎದುರಿಗೆ ಚಂದ್ರನ ಬೆಳದಿಂಗಳು ನಿಷ್ಫಲ ಅಂತ. ಸೂರ್ಯನ
ಸೂರ್ಯನ ಎದುರಿನಲ್ಲೇ ಚಂದ್ರನ ಬೆಳಕು ನಿಷ್ಫಲ. ಹೌದಿಲ್ಲ? ಹಾಗೆ ನಮಗೆ ಏನಿದ್ದಡೆ ಏನಂದ್ರು, ನಮಗೆಲ್ಲ ಇದೆ, ಸಂಪತ್ತಿ ಇದೆ, ಸೌಭಾಗ್ಯ ಇದೆ, ಆಯುಷ್ಯ ಇದೆ, ಆರೋಗ್ಯ ಇದೆ, ಭೋಗ ಇದೆ, ಭಾಗ್ಯ ಇದೆ, ಅಧಿಕಾರ ಇದೆ, ಎಲ್ಲವೂ ಇದೆ. ಆದರೆ ನಾನು ಯಾರು ಅನ್ನುವಂಥ ಜ್ಞಾನ ನಿನಗಿಲ್ಲದಿದ್ದರೆ ನಿಷ್ಫಲವು ಅಂದರು. ಅದೊಂದು ಇಲ್ಲದೆ ಉಳಿದುವೆಲ್ಲ ಇದ್ರೂ ಕೂಡ ನಿಷ್ಫಲ. ಹಾಗಾಗಿ ಇಲ್ಲಿ ಏನು ಬೇಕಾಗಿದೆ, ಬ್ರಹ್ಮಜ್ಞಾನ ಒಂದಿಲ್ಲದೆ ಉಳಿದು ಎಲ್ಲವೂ ನಿನ್ನಲ್ಲಿದ್ದರೂ ಕೂಡ ಅವೆಲ್ಲವೂ ನಿಷ್ಫಲ ಅಂತ. ಎಲ್ಲವೂ ಆವ, ಇಲ್ಲಂತಲ್ಲ, ತಪಸ್ಸಾದ, ಸಿದ್ಧಿಯಾದ, ಎಲ್ಲವೂ ಆವ, ಆದರೂ ಕೂಡ ಜ್ಞಾನ ಇಲ್ಲಲ್ಲ. ಜ್ಞಾನ ಒಂದಿಲ್ಲದೆ ಎಲ್ಲವೂ ಇದ್ದರೂ ಕೂಡ ನಿಷ್ಫಲೋ ಅಂತ ಅರ್ಥ ಮಾಡೋಕ್ಕೋಸ್ಕರವಾಗಿ ಮಹಾತ್ಮರು ಕರ್ಮಗಳನ್ನು ತ್ಯಾಗ ಮಾಡುವುದು, ಗುಡ್ಡ ಗುಹೆಗಳನ್ನು ಸೇರುವುದು, ಮೌನಿಯಾಗಿರುವುದು, ಸಿದ್ಧಿಗಳನ್ನು ಪಡೆದು ಮಹಿಮೆಗಳನ್ನು ತೋರಿಸುವುದು ಕೆಲವು ಮಂದಿ ಯಾರಲ್ಲ. ಹೇಗಾರಂದ್ರೆ ಕರ್ಮಗಳನ್ನು ಬಿಟ್ಟಾರ, ಅವರು ಕರ್ಮನ ಬಿಟ್ಟಾರ, ಉಪಾಸನ ಬಿಟ್ಟಾರ, ಓಸು ಬಿಟ್ಟಾರ. ಅವರು ಬಿಟ್ಟು ಗುಡ್ಡ ಗುಹೆಗಳನ್ನು ಸೇರುವುದು, ಮನೆ ಮಾರು ತೊರೆದರ ಗುಡ್ಡ ಗವಿಗಳನ್ನು ಸೇರುವುದು, ಮತ್ತು ಬಹುದಿನದಿಂದ ಮೌನಿಯಾಗಿ ಯಾರ ಜೊತೆ ಮಾತನಾಡದೇ ಇರುವುದು, ಮತ್ತು ತನ್ನಲ್ಲಿ ಇರುವಂಥ ಅನೇಕ ಸಿದ್ಧಿಗಳನ್ನು ಪಡೆದು ಅನೇಕ ಮಹಿಮೆಗಳನ್ನು ತೋರಿಸುವವರು. ಇನ್ನು ಕೆಲವರು ತಮ್ಮ ಮೈ ಮೇಲಿರುವಂಥ ವಸ್ತ್ರಗಳನ್ನು ಬಿಚ್ಚಿ ದಿಗಂಬರನಾಗಿ ತಿರುಗುವುದು ಬಹಳಷ್ಟು ಅವ ಜಗತ್ತಿನಲ್ಲಿ ನೋಡಿಲ್ಲ. ಮಹಾತ್ಮರಲ್ಲಿ ಯಾವ ಮುಕ್ತಿಗೆ ಸಾಧನವಲ್ಲ ನೋಡ್ರಿ, ಇವ್ಯಾವ ಮುಕ್ತಿಗೆ ಸಾಧನವಲ್ಲ. ಕಾರಣ ಏನಂದ್ರೆ ಅವುಗಳೇ ಅಥವಾ ಇವುಗಳೇ ಮುಕ್ತಿಗೆ ಸಾಧನ ಅಂತಂದ್ರೆ ಗ್ರಂಥಕರ್ತರು ಪಶು ಪಕ್ಷಿ ವೃಕ್ಷಗಳಿಗೆ ಸಹ ಮುಕ್ತಿಯಾಗಬೇಕೆಂದು ಒಪ್ಪಬೇಕಾಗ್ತದೆ. ಪಶು ಪಕ್ಷಿ ವೃಕ್ಷ ಗಿಡ. ಕಾರಣ ಏನಂದ್ರೆ ಕರ್ಮತ್ಯಾಗಿಗೆ ಮುಕ್ತಿಯನ್ನು ಹೇಳಿದ್ರೆ ಹುಚ್ಚ ಕೂಡ ಕರ್ಮತ್ಯಾಗ ಮಾಡ್ಯಾನ. ಹುಚ್ಚರಲ್ಲ ಜಗತ್ನಾಗ. ಕರ್ಮ ಬಂಧನಕ್ಕೆ ಕಾರಣ ಆಗತ್ರಿ, ಮೋಕ್ಷಕ್ಕೆ ಸಾಧನ ಅಲ್ಲ ಅಂತ ಎಲ್ಲ ಕರ್ಮ ಬಿಟ್ಟ ನಾನು. ಮತ್ತು ಹುಚ್ಚನು ಬಿಟ್ಟನಿಲ್ಲ, ಅದ್ರಂಗೆ ಇತನು ಬಿಟ್ಟಿರ್ಬೋದು. ಏನು ದೊಡ್ಡ ಮಾತಲ್ಲ ಅಂತ. ಹಾಗೆ ದಿಗಂಬರನಿಗೆ ಮುಕ್ತಿ ಅಂದ್ರೆ ಇಲ್ಲಿ ದಿಗಂಬರ ಇದ್ದವ್ರಿಗೆ ಮುಕ್ತಿ ಆಗ್ತದ ಅಂತಂದ್ರೆ ಕತ್ತೆಯು ದಿಗಂಬರವಾಗಿ ಇರುತ್ತದೆ. ಕತ್ತೆಗಳು ನೋಡಿಲ್ಲ, ಅವಕ್ಕ ಮಂದಿ ಬಟ್ಟೆ ಹೊರದು ಗೊತ್ತದ, ತಾನು ಬಟ್ಟೆ ಹಾಕೋದು ಗೊತ್ತಿಲ್ಲ ನೋಡು. ಮಂದಿ ಬಟ್ಟೆ ಹೊರ್ತದಿಲ್ಲ, ತಾನು ದಿಗಂಬರನಾಗಿತಿರುತ್ತದ. ಇಂಥ ದಿಗಂಬರನಾದವನೇ ಮುಕ್ತಿಯ ಲಕ್ಷಣ ಅಂತಂದ್ರೆ ಕತ್ತೆ ಕೂಡ ದಿಗಂಬರ ಅದ, ಅದಕ್ಕೂ ಕೂಡ ಮುಕ್ತ ಅಂತ ಒಪ್ಪಬೇಕಾಗ್ತದ ನೋಡ್ರಿ. ಯಾಕಂದ್ರೆ ಇದು ಕೊನೆ ಮಾತನ್ನ ಹೇಳಕತ್ತಾರ, ತಿಳ್ಕೊಳ್ಳಿ ಅಂತ ಮಹಾತ್ಮರು. ಜಂಗ ಬಿಡಿಸ್ತಾರ. ಜಂಗ ಅಂದ್ರೇನು, ಬಹಳ ದಿನದ ಹೊಲಸಂತದು. ಸಾಮಾನ್ಯ ಬಟ್ಟೆ ಹೊಲಸಾಗಿದ್ರೆ ಏನಾದ್ರೂ ಮಾಡಬಹುದು. ಬಹಳ ಹೊಲಸಾಗಿತ್ತು ಅಂದ್ರೆ ಅದಕ್ಕೆ ವಿಶೇಷವಾದ ಡ್ರೈ ಕ್ಲೀನ್ ಮಾಡಿಸ್ಬೇಕು, ಆವಾಗ ಅದು ಹಸ ಆಗ್ತದೆ. ಬಹಳ ದಿನದಿಂದ ನಮಗೆಲ್ಲ ಜಂಗ್ ಹಿಡದ ಮುಕ್ತರಲ್ಲಿ. ಇವರಿಗೆ ಮುಕ್ತ ಅಂತೀವಿ, ಅವರಿಗೆ ಮುಕ್ತ ಅಂತೀವಿ, ಅವರಿಗೆ ಮುಕ್ತ, ಇವರಿಗೆ ಮುಕ್ತ. ಅದಕ್ಕಾಗಿ ಗ್ರಂಥಕರ್ತರಾದ ರಾಯದುರ್ಗ ದೃಢಪರೋಕ್ಷ ಸಕ್ರೆಪ್ಪ ಸ್ವಾಮಿಗಳು ಬಹಿರಂಗವಾಗಿ ಗ್ರಂಥ ರೂಪದಿಂದ ಎಲ್ಲವನ್ನ ಅಲ್ಲಗೆಳೆದು
ನಿಜವಾಗಿಯೂ ಕೂಡ ಆ ಬ್ರಹ್ಮಜ್ಞಾನಿಯಲ್ಲಿ ಏನು ಇರಬೇಕು ಅನ್ನುವುದನ್ನು ಇಲ್ಲಿ ಹೇಳ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ದಿಗಂಬರನಿಗೆ ಮುಕ್ತಿ ಅಂದ್ರೆ ಕತ್ತಿಗೆ ಮುಕ್ತಿ ಅಂತ ಅನ್ಬೇಕು. ಹೆಂಗನಕಾತದ್ರಿ ಅಂತೀವಿ. ಮತ್ತು ಮುಕ್ತಿ ಅಂದರೆ ಗುಹೆಯಲ್ಲಿ ಮನೆ ಮಾರು ತೊರೆಬೇಕು, ಗುಹೆ ಗುಂಡಾರದಲ್ಲಿ ಇರಬೇಕು ಅಂತ ಅಂದ್ರೆ ಅಲ್ಲಿ ಅನಂತ ಪಕ್ಷಿಗಳು ಕೂಡ ಎಲ್ಲಿರ್ತವೆ? ಗುಡ್ಡದಾಗ ಗುಹೆದಾಗ ಇರ್ತಾವಲ್ಲ. ಮತ್ತೆ ಪಕ್ಷಿಗಳು ಮನೆಗಿಲ್ಲ, ಗುಹೆಗಾವ, ಗುಡ್ಡದಾಗವ. ಅವಕ್ಕೆ ಮುಕ್ತಿ ಅಂತ ಹೇಳ್ತಾರೇನು? ಹೇಳಕ್ ಬರಂಗಿಲ್ಲಲ್ಲ. ಈ ರೀತಿ ಬಹಳ ವಿಚಾರ ಮಾಡಿದರೆ ಸಂಕಲ್ಪರಹಿತನಿಗೆ ಮುಕ್ತ ಅಂತ ಅಂದ್ರೆ ಅವ್ರಿಲ್ರಿ ಬಹಳ ಸಂಕಲ್ಪ ಇಲ್ಲ, ವಿಕಲ್ಪ ಇಲ್ಲ, ಬೇಕಿಲ್ಲ, ಬೇಡಿಲ್ಲ, ನೆನೆಯೋದಿಲ್ಲ, ಮರೆಯೋದಿಲ್ಲ, ಬಹಳ ಶಾಂತಿ ಸ್ವರೂಪರು ಅಂತ ಅಂತೀವಿ. ಅದರಂತೆ ಕಾಗೆ ಕೂಡ ಬಹಳ ಶುಚಿತ್ವವಾಗಿರ್ತದ. ಅದು ಬಹಳ ಶುಚಿತ್ವ. ಸಂಕಲ್ಪ ಇಲ್ಲ, ವಿಕಲ್ಪ ಇಲ್ಲ. ಅದಕ್ಕೆ ಕಾಗೆ ಏನು ಸಂಕಲ್ಪ ವಿಕಲ್ಪ ಮಾಡ್ತದೇನು? ಕಾಗೆ ಮುಕ್ತ ಅಂತ ಹೇಳ್ತಾರೇನು? ಹೇಳಕ್ ಬರೋದಿಲ್ಲ. ಹಾಗಾಗಿ ಮತ್ತು ವೈರಾಗ್ಯವಂತನಿಗೆ ಮುಕ್ತಿ ಆಗುವುದೆಂದರೆ, ವೈರಾಗ್ಯವಂತನಿಗೆ ಮುಕ್ತಿ ಆಗ್ತದ್ರಿ. ಸಾಮಾನ್ಯರಿಗೆ ಹೇಗಾಗ್ತದ ಮುಕ್ತಿ ಅಂದ್ರೆ ಅಲ್ಲಿ ಮಹಾತ್ಮರು ದೃಷ್ಟಾಂತ ಕೊಡ್ತಾರ. ವೈರಾಗ್ಯವಂತನಿಗೆ ಯಾವ ವಿಷಯದ ಇಚ್ಛೆ ಇಲ್ಲ ನೋಡ್ರಿ. ಅವನಿಗೆ ಇಂಥದ್ದೇ ಅನ್ನೋದು ಇಚ್ಛೆ ಇಲ್ಲ ಅವನಿಗೆ. ಅದಕ್ಕೇನಂತೀವಿ? ವೈರಾಗ್ಯ ಅಂತೀವಿ. ಇಲ್ಲಿ ಬಾಲಕನಿಗೂ ಕೂಡ ಯಾವ ವಿಷಯದ ಇಚ್ಛೆ ಇಲ್ಲ. ಬಾಲಕ ಹುಡುಗ ನೋಡಿರಲ್ಲ, ಅವನಿಗೆ ಯಾವುದು ಬಂಗಾರ, ಬೆಳ್ಳಿ, ವಸ್ತ್ರ, ಒಡವೆ, ಇಂಥದ್ದು ಅಂಥದ್ದು ಯಾವುದು ಇಚ್ಛೆ ಇಲ್ಲ ಅವನಿಗೆ. ಬಾಲಕನಿಗೆ ಮುಕ್ತ ಅಂತ ಕರಿತಾರೇನು? ಕರೆದಿಲ್ಲಲ್ಲ. ಇಲ್ಲ, ಈ ಲಕ್ಷಣ ಇದ್ದವನಿಗೆ ಮುಕ್ತ ಅಂದ್ರೆ ಕತ್ತೆಗನು ಹೇಳು, ಕಾಗೆಗನು ಹೇಳು, ಬಾಲಕನಿಗೆ ಹೇಳು, ಮನೆ ಬಿಟ್ಟಂತವನಿಗೆ ಹೇಳು, ಮತ್ತೆ ಏನು ಬಯಸದಂತ ವೃಕ್ಷಗಳು, ಅನ್ನ ಆಹಾರ ತೊರೆದವನಿಗೆ ಮುಕ್ತಿ ಅಂದ್ರೆ ಗಿಡ ಮರ. ನೀ ಯಾರನ್ನು ಹೋಗಿ ಅನ್ನ ಆಹಾರ ಯಾರನ್ನು ಕೊಟ್ಟು ಬಂದ್ರೇನು? ಕೊಟ್ಟಿಲ್ಲಲ್ಲ. ಹಾಗೆ ಇಲ್ಲಿ ಅನೇಕ ಚಮತ್ಕಾರ ಮಹಿಮೆಗಳನ್ನು ಮಾಡಿ ತೋರಿಸಿದವನು ಕೂಡ ಮುಕ್ತನಲ್ಲ. ಕಾರಣ ಗಾರುಡಿಗ, ಹಾವು ಹಾಡಿಸುವಂತ ಅಥವಾ ಅನಂತ ಯಂತ್ರ ಮಂತ್ರದಿಂದ ಹಾಡುವಂಥವರು ಅನೇಕ ರೀತಿಯಾಗಿ ಮಹಿಮೆಗಳನ್ನು ಮಾಡಿ ತೋರಿಸ್ತಾರ. ಅದೇ ಪ್ರಕಾರವಾಗಿ ನೀನು ಅವರಿಗೆ ಮುಕ್ತ ಅಂತ ಹೇಳಕ್ ಬರ್ತದೆ ಏನು ಅಂದ್ರೆ ಅದು ಬರೋದಿಲ್ಲ. ಹಾಗಾಗಿ ಇಲ್ಲಿ ಸತಿಸುತಾದಿಗಳನ್ನ ತ್ಯಾಗ ಮಾಡಿದವನಿಗೆ ಮುಕ್ತ ಅಂದ್ರೆ, ಇಲ್ರಿ ಅಣ್ಣ ತಮ್ಮ ಇವು ತಂದೆ ತಾಯಿ ಬಿಟ್ಟಿರ್ಬೋದು, ಹೆಂಡ್ರ ಮಕ್ಕಳನ್ನ ಬಿಡೋದು ಬಹಳ ಕಷ್ಟ. ಅದಕ್ಕಾಗಿ ಮಡದೆ ಮಕ್ಕಳನ್ನ ತೋರಿದವನಿಗೆ ಮುಕ್ತ ಅಂತ ಹೇಳ್ತೀವಂದ್ರೆ ಇದು ಕೂಡ ಒಪ್ಪುವ ಮಾತಲ್ಲ ಅಂತಾರ ಮಹಾತ್ಮರು. ಒಪ್ಪುವ ಮಾತಲ್ಲ. ಎಷ್ಟು ಮಂದಿ ಹೆಂಡ್ರ ಮಕ್ಕಳನ್ನ ಬಿಟ್ಟು ಹೋಗಿಲ್ಲ ಜಗತ್ತಿನಲ್ಲಿ? ಹೀಗೆ ವಿಚಾರ ಮಾಡ್ತಾ ಮಾಡ್ತಾ ಹೋದ್ರೆ ಇಲ್ಲಿ ಏನು ಬೇಕಾಗಿದೆ ಅಂದ್ರೆ ಮುಖ್ಯವಾಗಿ ಅರ್ಧ ವೈರಾಗ್ಯದ ಅವಶ್ಯಕತೆ ಇಲ್ಲ. ಪೂರ್ಣ ವೈರಾಗ್ಯದಿಂದ ಪೂರ್ಣ ವಿವೇಕವಂತನಾಗಿ ಆತನಲ್ಲಿ ದೃಢ ಅಪರೋಕ್ಷ ಜ್ಞಾನ ಇತ್ತು ಅಂದ್ರೆ ಅವನಲ್ಲಿ ಏನಾದ ಬ್ರಹ್ಮನಿಷ್ಠತ್ವಾದ ಅಂತ ತಿಳ್ಕೊಬೇಕು ನೋಡ್ರಿ. ಆ ಕಾರಣದಿಂದ ಇನ್ನೂ ಅನೇಕ ವಿಚಾರಗಳನ್ನು ಮಾಡ್ತಾ ಮಾಡ್ತಾ ಹೋದ್ರೆ ವನಿತಾದಿಗಳ ಭೋಗಗಳ ತ್ಯಾಗವು ತನ್ನೋಳಿಹ
ಹೆಂಡರು ಮಕ್ಕಳು ಹೊಲ ಮನೆ ಆಸ್ತಿ ಮೊಮ್ಮಕ್ಕಳು ಎಲ್ಲವನ್ನ ತ್ಯಾಗ ಮಾಡ್ಯಾನ. ಅಷ್ಟೇ ಅಲ್ಲ, ತನ್ನೋಳಿಹ ಘನ ಪರಾಕ್ರಮವನ್ನು ತೋರದಿರುವುದು. ಎಷ್ಟೋ ಮಂದಿ ಸಿದ್ಧಿ ಪುರುಷರು ಅವರಲ್ಲಿರುವಂಥ ಘನ ಪರಾಕ್ರಮಗಳೇನವ ಅವರು ಗುಪ್ತವಾಗಿ ತಮ್ಮಲ್ಲಿಟ್ಟುಕೊಂಡು ಇನ್ನೊಬ್ಬರ ಮುಂದೆ ವ್ಯಕ್ತ ಮಾಡಲಿಂದ ಜಗತ್ತಿನಲ್ಲಿ ಎಷ್ಟೋ ಮಂದಿ ಆಗಿ ಹೋಗ್ಯಾರ. ಸಮಯ ಬಂದಾಗ ವ್ಯಕ್ತ ಮಾಡ್ಯಾರ, ಇಲ್ಲ ಅಂತಲ್ಲ, ಸಮಯ ಬಂದಾಗ ವ್ಯಕ್ತ ಮಾಡ್ಯಾರ. ಅವೆಲ್ಲ ಘನ ಪರಾಕ್ರಮ ಇಲ್ಲ. ಅದು ಅಲ್ಲದೆ ತನು ಅಳಿವ ಸೂಚನೆ ಬೀಳುವುದು. ಶರೀರ ಇಂಥ ದಿನ ಇಂಥ ಗಳಿಗೆಯಲ್ಲಿ ಇಂಥ ಸಮಯದಲ್ಲಿ ಶರೀರ ಬಿಡ್ತೀನಂತ ಹೇಳುವಂಥವ್ರು ಅದಿರಬೇಕಲ್ಲ, ಜ್ಞಾನಿ ಅಂದಮೇಲೆ ಇರಬೇಕಲ್ಲ ಅವು. ಮತ್ತೆ ಸಂಧ್ಯಾದಿ ಬ್ರಹ್ಮ ಕರ್ಮವಗೈಯುವುದು. ಬೆಳಗ್ಗೆ ಅವರ ಶುಚಿತ್ವ ಹೇಗಿರ್ಬೇಕಂದ್ರೆ ಸಂಧ್ಯಾದಿ ಅಂದರು. ಸ್ನಾನಾದಿಗಳಿಂದ ನಿತ್ಯ ಕರ್ಮಗಳನ್ನು ಪ್ರಾರಂಭ ಮಾಡಿಕೊಂಡು ತ್ರಿಕಾಲವನ್ನು ಅವರು ತಪ್ಪದೆ ಮಾಡುವಂಥದ್ದು. ಮನವನ್ನು ನಿಲ್ಲಿಪದು, ಮತ್ತೆ ಮನಸ್ಸನ್ನು ನಿಲ್ಲಿಸುವುದು. ಇಷ್ಟೇ ಇದ್ರೆ ಸಾಕೇನ್ರಿ. ಮತ್ತು ಜ್ಞಾನಿಗಳಂತೂ ಮುಕ್ತ ಅಂತ ಹೇಳ್ತಾರಲ್ಲ, ಆತನಲ್ಲಿ ನಿಕ್ಷೇಪ ದ್ರವ್ಯವಂ ಜನರಿಗೆ ತೋರಿಪದವರು. ಅಲ್ಲಿ ಮ್ಯಾಲ ನಿಕ್ಷೇಪ ದ್ರವ್ಯ ಅಂದ ನೋಡ್ರಿ. ನಿಕ್ಷೇಪ ದ್ರವ್ಯ ಅಂದ್ರೆ ಅಂಜನವನ್ನು ಹಾಕಿ ಅಂಜನವನ್ನು ಹಾಕಿ ಅಂದ್ರು. ಭೂಮಿಯಲ್ಲಿ ಬಂಗಾರ ಇದೆ ಅಂದ್ರೂ ಕೂಡ ಅಂಜನ ಸಿದ್ಧಿ ಇಲ್ಲದೆ ಪ್ರಾಪ್ತಿಯಾಗೋದು. ಅಂಜನ ಸಿದ್ಧಿ ಬೇಕಾದ. ಅದರಂತೆ ಆ ಅಂಜನಾ ಸಿದ್ಧಿಯಿಂದ ಭೂಮಿಯ ಒಳಗಡೆ ಇರುವಂಥ ದ್ರವ್ಯ ನಿಕ್ಷೇಪವನ್ನು ಜನರಿಗೆ ತೋರಿಸುವುದು ಮತ್ತು ವಾಕ್ಸಿದ್ಧಿ, ಮತ್ತು ಅದ್ರ ಜೊತೆಗೆ ವಾಕ್ಸಿದ್ಧಿ ಇರಬೇಕು. ಅವ್ರು ಏನು ಅಂತಾರಪ್ಪ ಅಂದಂಗೆ ಆಗ್ತದೆ ನೋಡು. ಇಂತಿಂಥ ದೊಡ್ಡ 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 ಸಿದ್ಧಿಗಳು ಘನ ಪರಾಕ್ರಮಗಳು ಇವೆಲ್ಲ ಇದ್ರೆ ಇವಕ್ಕ ಘನಮುಕ್ತನ ಚಿಹ್ನೆ ಎಂಬುವರು. ಮಂದಿ ಏನಂತಾರ, ಶ್ರೇಷ್ಠವಾದ ಮುಕ್ತಿಯ ಪಡೆದಂಥವನ ಲಕ್ಷಣಗಳಪ್ಪ. ಮಹಾತ್ಮರಂದ್ರೆ ಹಿಂಗಿರ್ಬೇಕು, ಮಹಾತ್ಮನಂದ್ರೆ ಇವ್ರಿಗನಬೇಕು ಅಂತ ಏನು ಹೇಳ್ತೀವಲ್ಲ, ಅವ್ರಿಗೇನಂದ್ರು ಮಹಾತ್ಮರು ಪಾಮರರ ಜನರು ಕೊಂಡಾಡಿ ಪೇಳುತ್ತೀಯರಂದ್ರು. ಶಾಣ್ಯರು ಹೇಳಿದ ಮಾತಲ್ಲ, ವಿಚಾರವಂತರು ಹೇಳಿದ ಮಾತಲ್ಲ ಇದು. ಪಾಮರರು ಅವರು ಹೇಳಿದ ಮಾತೇ ವಿನಃ ಇದು ಅನುಭವದ ವೇದದಲ್ಲಿ ಹೇಳಿದ ಮಾತಲ್ಲ. ವೇದದಲ್ಲಿ ಏನು ಹೇಳಿದ್ರು ಲಕ್ಷಣ ಬೇಕಲ್ಲ. ಕರುಣ ಸತ್ಕಲ ಶಾಸ್ತ್ರ ಪರಿಣತೆ ನಿರಾಸೆ ಸೌಂದರ್ಯತೆ ಸುಮುಖತ್ವ ಸುಗುಣ ಸುಜ್ಞಾನ ಅಂಗಗಳು ಇರಲು ಅವನೇ ಸೇವೆಗುರುವಕ್ಕೂ. ಯಾವ ಗುರುವಿಗೆ ನೀನು ಸೇವಕನಾಗು, ಎಂಥ ಗುರುವಿನ ಸೇವೆಯನ್ನು ನೀನು ಮಾಡಬೇಕಾಗಿತ್ತು, ಎಂಥ ಗುರುವಿನ ಆಶ್ರಯವನ್ನು ನೀ ಪಡೆಯಬೇಕಾಗಿತ್ತು ಅಂತ ಇಚ್ಛಿದ್ರೆ ಸಂಶಯ ಮಾಡಬೇಡ ಅಂತ ವೇದಗಳಲ್ಲಿ ಹೇಳಿತು, ಉಪನಿಷತ್ತುಗಳಲ್ಲಿ ಹೇಳಿತು. ಆ ಉಪನಿಷತ್ತು ವೇದದಲ್ಲಿ ಹೇಳಿದ ಮಾತನ್ನೇ ನಿಜಗಳು ಕನ್ನಡದಲ್ಲಿ ಹೇಳಿದರು. ಕರುಣ ಸತ್ಕಲೆ ಅಂತ ಇವನ್ನ ಸೇವೆ ಮಾಡಂತ ಹೇಳಿದ್ರು, ಅಥವಾ ಈ ಲಕ್ಷಣ ಇದ್ದವನಂತ ಹೇಳ್ಯಾರ. ಇಲ್ಲಿ ಈ ಪರಾಕ್ರಮ ಲಕ್ಷಣ ಪಾಮರರು ಹೇಳಿದರು.
ಬಲ್ಲವರು ಹೇಳಿದ್ದು ಈ ಲಕ್ಷಣ. ಮತ್ತೆ ಏನು ಹೇಳಿದರು ಮುಂದುವರೆದು, ಇದು ಸತ್ಯ ಅನುಭವ, ಇದು ಮಿಥ್ಯ ಅನುಭವ ಎಂದು ಒದವಿ ಬೋಧಿಪನೆ ಸದ್ಗುರುವಕ್ಕು. ಯಾರಿಗೆ ಸದ್ಗುರು ಅಂತ ಹೇಳಬೇಕು? ಅಕ್ಷರ ಮಾತ್ರಂ ಕಲಿಸದಾತಂ ಗುರು ಅಂತ ಹೇಳಿದ ಶಾಸ್ತ್ರಗಳು. ಗೊತ್ತು ಇಲ್ಲದ ಒಂದು ಅಕ್ಷರವನ್ನು ಕಲಿಸಿಕೊಟ್ಟರು ಕೂಡ ಜಗತ್ತು ಗುರು ಅಂತಾರೆ. ಒಬ್ಬ ಒಂದು ಗಾಡಿ ಕಲಿಲಾರ್ದವನಿಗೆ ಡ್ರೈವಿಂಗ್ ಕಲಿಸಿದ ಗುರು ನಮಗೆ ಅಂತ ಹೇಳ್ತಾರೆ. ಇನ್ನು ಜಗತ್ತಿನಲ್ಲಿ ಅನಂತ ಗುರುಗಳಾರ. ಇವರೆಲ್ಲರಿಗೆ ಮೋಕ್ಷವನ್ನು ಕೊಡ್ತಾರೆ ಇವರು. ಅದಕ್ಕೆ ಏನು ಹೇಳಿದ್ರು? ಸತ್ಯಾನುಭವ ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪರೆ ಸದ್ಗುರುವಕ್ಕು. ಇವರಿಗೆ ಸದ್ಗುರು ಅನ್ಬೇಕು. ಆತನಲ್ಲಿ ಎಷ್ಟು ಗುಣ ಇರಬೇಕು. ಅದ್ರಾಗ ಒಂದು ಸೇರಿದ್ರು ನಿರಾಸೆ. ಆತನಲ್ಲಿ ಆಸೆ ಅನ್ನುವುದು ಮೊದಲೇ ಅಳೆದಿರಬೇಕು. ಈಶನಾದವನಿಗೆ ಆಸೆಯ ಅಭಿಮಾನ ಬೇಕೆ. ಪರಮಾತ್ಮ ಜಗತ್ತಿನ ಎಲ್ಲ ಲೋಕದವರಿಗೆ ಎಲ್ಲವನ್ನು ಕೊಟ್ಟನ. ನಿರಾಶಕನಾಗಿ ಒಂದು ಕೊಟ್ಟಂತ ವಸ್ತುವಿನ ಮೇಲೆ ಆಪೇಕ್ಷೆ ಆಸೆಯನ್ನು ಮಾಡದ ಭಗವಂತ ಆನಂದವಾಗ ನೋಡ್ರಿ. ಕೊಡೋನೆ ತಾನಾಗಿ ತಾನು ಕೊಟ್ಟದ್ದನ್ನೇ ಮತ್ತೆ ಬೇಡ್ತಾನಂದ್ರೆ ತನ್ನಲ್ಲಿ ಪೂರ್ಣ ಇಲ್ಲ ಅಂತ. ಸ್ವಲ್ಪ ಇತ್ತು ಕೊಟ್ಟ, ಖಾಲಿ ಆದ್ರೆ ವಾಪಸ್ ಕೊಡಲ್ಲ. ಶ್ರೀಮಂತ ಸಾಲ ಕೊಡ್ತಾನಿಲ್ಲ. ಯಾವಾಗ ಕೊಡ್ತಾನ? ಆತನಲ್ಲಿ ಸಂಪಾದನೆ ಇದ್ದಾಗ ಸಾಲ ಕೊಡ್ತಾನ, ತನಗೆ ಕಡಿಮೆ ಬಿದ್ದಾಗ ವಾಪಸ್ಸು ಅಂತ. ಮತ್ತು ಇದ್ರಂಗ ಇವನು ಗುರು ಶ್ರೀಮಂತನೋ ಸಿರಿವಂತನೋ? ಗುರು ಆತ ಕೊಡೋದೇ ಆದವಿನ ತಗೊಳ್ಳೋದು ಇಲ್ಲೇ ಇಲ್ಲ ಅವನಿಗೆ. ಅಂಥ ಗುಣ ಯಾರಲ್ಲಿರ್ಬೇಕು ಅಂದರೆ ಗುರುವಿನಲ್ಲಿ ಈ ಲಕ್ಷಣದಲ್ಲಿ ಅದು ಒಂದು ಗುಣ ಇರಬೇಕು ನೋಡ್ರಿ. ಎಲ್ಲ ಗುಣಗಳಾವ್ರಿ ನಮ್ಮಲ್ಲಿ. ಯಾವಾಗನ ವರ್ಷಕ್ಕೊಮ್ಮೆ ಇಷ್ಟು ಪಟ್ಟಿ ಮಾಡ್ತಾರಂದ್ರೆ ನಡೆ ಅಂತಾರ. ಎಲ್ಲೋ ಸ್ಟಾವಂತ ಇದು ಕಡಿಮೆ ಆದಂತೆ. ಹೀಗೆ ಸತ್ಯಾನುಭವ ಮಿಥ್ಯಾನುಭವ ನಿನ್ನೆ ವಿಚಾರ ಮಾಡಿದ್ವಿ. ಸತ್ಯ ಯಾವುದು ಅಂದರೆ ಆತ್ಮ, ಮಿಥ್ಯೆ ಯಾವುದಂದ್ರೆ ದೇಹ. ದೇಹ ಮಿಥ್ಯ ಅದ. ಇದು ಮಿಥ್ಯೆ ಇದೆ ಅಂತ ಹೇಗೆ ತಿಳಿಸ್ಬೇಕು ಅಂದರೆ ಶಿಷ್ಯನಿಗೆ ಸ್ವಾನುಭಾವಕ್ಕೆ ಬರುವಂಗೆ ತಿಳಿಸ್ಬೇಕದು. ಒಂದಲ್ಲ ಎರಡಲ್ಲ, ಒಂದು ಸಲ ಎರಡು ಸಲ ಅಲ್ಲ. ಇದು ಸಾಯೋತನ ಕೇಳಿದ್ರೆ ಮುಗಿಲಾರ್ದ ಅದ. ಯಾಕಂದ್ರೆ ಸಂಶಯ ಎಂಬುದು ಸಾಮಾನ್ಯ ಅಲ್ಲ ಇದು. ಆ ರೀತಿಯಾಗಿ ಇಲ್ಲಿ ಏನಾಗ್ತದ ಅಂದರೆ ಶ್ರುತಿ ಗುರುವನ್ನ ಅರಿಯದ ಪಾಮರ ಜನರು ಹೃದಯ ಗ್ರಂಥಿ ವಿಚ್ಛೇದನ ಮುಕ್ತನ ಲಕ್ಷಣ ಎಂಬುದನ್ನು ಅರಿಯದೆ, ಅವನ ಲಕ್ಷಣ ಏನಂಬುದು ಗೊತ್ತಿಲ್ಲ ಪಾಮರರಿಗೆ. ಅದು ಭಗವದ್ಗೀತೆ ಹೇಳ್ತದ, ಬಿದ್ಧತೆ ಹೃದಯ ಗ್ರಂಥಿ ಚಿದ್ಧತೆ ಸರ್ವ ಸಂಶಯ ಕ್ಷೀಯಂತೆ ಶಾಸ್ಯಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಅಂತ ಹೇಳ್ತಾರೆ. ಕೃಷ್ಣ ಅರ್ಜುನ ಹೇಳುವಾಗ ಹೇಳ್ತಾನೆ. ಇದು ಶ್ರುತಿ ಅರ್ಥ. ಯಾರ ಅರ್ಥ ಕೊಟ್ಟರವರು? ಶ್ರುತಿ ಅರ್ಥ. ಶ್ರುತಿ ಹೇಳಿದವರು ಯಾರು? ಪರಮಾತ್ಮ. ಮತ್ತೆ ಪರಮಾತ್ಮನ ಮಾತನ್ನ, ವಾಣಿಯನ್ನ, ವಚನವನ್ನೇ ನಂಬಲಾರದೆ ಅನ್ಯರ ವಚನವನ್ನು ನಂಬಬಾರದು ಅಂತ ಹೇಳಂಗಿಲ್ಲ. ಮೂಲ ಪರಮಾತ್ಮನ ವಾಣಿಯನ್ನೇ ನಂಬಲಾರದಂತ ನಮ್ಮಂಥವರಿಗೆ ಮೋಕ್ಷ ಅನ್ನುವುದು ಆಗ್ಲಿಕ್ಕೆ ಸಾಧ್ಯ ಅದ? ಯಾಕೆ ನೀವು ಒಪ್ಪಂಗಿಲ್ಲ ಅಂದ್ರೆ ಪರಮಾತ್ಮನಿಗೆ ವೈರಿದ್ದಿ ನೀನು. ಶತ್ರುಗಳೇ ಒಪ್ಪಂಗಿಲ್ಲ, ಮಿತ್ರನ ಮಾತು ಒಪ್ತೀವಿಲ್ಲ ಅವು. ಹಾಗಾಗಿ ಇಲ್ಲಿ ಬ್ರಹ್ಮವೇ ನೀನು ಇದ್ದೀಯಾ ಎಂದು ಬೋಧಿಸುವ ಗುರುವರನನ್ನು, ಗುರುವಚನವನ್ನು ಅರಿಯದಿರುವ ಕೇವಲ ಅಜ್ಞಾನಿಗಳಾದ ಪಾಮರರು ಯಾವುದಾದರೂ ಕೆಲವು ಸಿದ್ಧಿಗಳೇ ಕಂಡು ಬಂದರೆ ಓಹೋ ಇವರೇ ಮುಕ್ತರು ಅಂದ್ಬಿಡ್ತಾರೆ ನೋಡ್ರಿ.
ಇವರೇ ಮುಕ್ತರು, ಇವರೇ ಮಹಾತ್ಮರು, ಇವರೇ ಸಂತರು, ಇವರೇ ಶರಣರು ಎಂದು ಹೇಳಿಕೊಳ್ಳುತ್ತಾ ತಿರುಗಾಡುವರು. ಸಂಧ್ಯಾದಿ ಕರ್ಮ ತತ್ಪರರನ್ನು ಕಂಡು ಈತನೇ ಮುಕ್ತನು ಓಹೋ ಎನ್ನುವರು. ಆ ಮಂದಿ ಕೆಲವು ಮಂದಿ ಯಾರ. ಇನ್ನು ಕೆಲವರು ಶರೀರದ ಮೇಲೆ ಎಚ್ಚರವಿಲ್ಲದೆ ಕಲ್ಲು ಕಟ್ಟಿಯಂತೆ ಬಿದ್ದುಕೊಂಡರೆ ಓಹೋ ಈತನೇ ಮುಕ್ತನೆಂದು ಹೇಳುವರು. ಏಲ್ಪ ಅವ್ರಿಗೆ ಶರೀರ ಮೇಲೆ ಜ್ಞಾನ ಇಲ್ಲ, ತನುಭಾವಳಿಯೇ ಸರ್ವ ದುಃಖದ ಕೇಡು ಅಂತ ಅಂದ್ರು ಕೂಡ ಬೇರೆ ಕೆಲವರು ನುಡಿದಂತೆ ಕಾರ್ಯವು ನಡೆದರೆ ಇದೇ ವಾಕ್ಸಿದ್ಧಿಯ ಮುಕ್ತನ ಲಕ್ಷಣವೆಂದು ಹೇಳುವರು. ವಾಕ್ಸಿದ್ಧಿ ಇದನ್ನಲ್ಲಿ ಏನದಪ್ಪ, ವಾಕ್ಸಿದ್ಧಿ ಇಲ್ಲಲ್ಲ, ಮತ್ತೆ ಇವತ್ತು ಹೆಂಗ ಮುಕ್ತ ಆಗ್ತಾನ? ಹೀಗೆ ಛಾಯಾ ಪುರುಷ ಲಕ್ಷಣವನ್ನು ಕಂಡು ಹಿಡಿದು ಮರಣ ಅನ್ನು ಶರೀರವ ಅಳಿಯುವುದನ್ನು ಕೂಡ ಹೇಳಬಹುದು, ನೀವು ಹೇಳಬಹುದು. ಅದಕ್ಕೆ ಛಾಯಾ ಲಕ್ಷಣ ಗ್ರಂಥ ಅಂತದ. ವಿವೇಕ ಚಿಂತಾಮಣಿಯಲ್ಲಿ ಕೂಡ ನಿಜಗೊಂಡು ಬರ್ದಾರ. ಮರಣ ಕಾಲದ ಸೂಚನೆ ಅಂತ ಬರ್ದಾರ. ಅದು ಯಾರಿಗೆ ಅರ್ಥ ಆಗ್ತದ ಅವರು ಕೂಡ ಹೇಳಬಹುದು. ಇಂತಹ ದಿವಸ ನಾವು ಶರೀರ ಬಿಡ್ತೀವಿ. ನಮ್ಮ ಸಿದ್ಲಿಂಗ ತಾತ ಹೇಳಿಬಿಟ್ನಿಲ್ಲ, ಗೊತ್ತದಲ್ಲ ನಿಮಗೆ. ಸಮಾಧಿ ರೆಡಿ ಮಾಡಂದ್ರು, ಆಗ್ಯದ ಮನೆ ಅಂದರು, ನಡಿ ಇನ್ನೇನು ಕಡಿಗಾಮಂತ ಹೋದ್ರು. ರಾತ್ರಿ ಹೋದ್ವಿ, 2 ಗಂಟೆಗೆ ದೇಹ ಬಿಟ್ಟುಬಿಟ್ರು. ಒಂದು ವಾರ ಮುಂಚಿತವಾಗಿ ಸಮಾಧಿ ನಾವೇ ಮಾಡೀವಿ. ನೀವೆಲ್ಲ ನೋಡಿರಲ್ಲ. ಇಷ್ಟೇ ಇದ್ರೆ ಸಾಲದು. ಆತನ ಏನಿರಬೇಕು ಅಂದರೆ ನಿಜವಾಗಿ ಕೂಡ ನಾನು ಬ್ರಹ್ಮನಿದ್ದೇನೆ ಅನ್ನುವಂಥ ದೃಢ ಅಪರೋಕ್ಷ ಜ್ಞಾನ ಇರಬೇಕು ಆತನಲ್ಲಿ. ಇವು ಇದ್ರೂ ತಪ್ಪಂತಲ್ಲ, ಅದು ಇಲ್ಲದೆ ಇವೆಲ್ಲ ಇದ್ರೂ ಕೂಡ ನಿಷ್ಫಲ ಅಂದ್ರು. ಅದು ಇಲ್ಲದೆ ಇವೆಲ್ಲ ಇದ್ರೂ ಕೂಡ ನಿಷ್ಫಲ. ಈ ದೃಷ್ಟಿಯನ್ನು ಇಟ್ಟುಕೊಂಡೇ ಆ ಮಾತನ್ನು ಹೇಳಿದ್ರು. ಸರ್ಪಭೂಷಣ ಶಿವಯೋಗಿಗಳು ಏನಿದ್ದೊಡೇನಂದ್ರು. ಅದೇ ಇಲ್ಲಲ್ಲ, ಮುಖ್ಯ ಏನಿರ್ಬೇಕಾದ್ರೆ ಅದೇ ಇಲ್ಲ. ಒಬ್ಬ ಪುರುಷನಿಗೆ ಎಲ್ಲ ಲಕ್ಷಣಗಳಾವ. 2 ಕಾಲಾವ, 2 ಕೈಯಾವ, 20 ಬೆರಳಾವ. ಒಬ್ಬ ಪುರುಷನಿಗೆ ಏನೇನಿರಬೇಕು? ಕಣ್ಣು, ಕಾಲು, ಕಿವಿ, ಮೂಗು, ಕೈ, ತಲೆ, ಭುಜ, ಹೊಟ್ಟೆ ಎಲ್ಲ ಅವ. ಆದಿಲ್ಲ, ಎಲ್ಲ ಇದ್ರೂ ಕೂಡ ನಿಜವಾಗಿಯೂ ಕೂಡ ಆತನಿಗೆ ಪುರುಷ ಲಕ್ಷಣ ಇಲ್ಲಂದ್ರೆ ಎಲ್ಲ ಅವಲ್ರಿ. ಪುರುಷನಿಗೆ ಎಲ್ಲ ಗುಣ ಅವಲ್ಲ ಅವನಲ್ಲಿ. ಆದರೆ ಆ ಸ್ತ್ರೀ ವ್ಯವಹಾರ ಮಾಡುವಂಥ ಲಿಂಗ ಲಕ್ಷಣವೇ ಇಲ್ಲಂದ್ರೆ ಏನಿದ್ದೊಡೇನು? ಪುರುಷನಲ್ಲಿ ಏನಿರಬೇಕಾಗಿದೆ ಮುಖ್ಯ, ಅದು ಇದ್ದು ಉಳಿದು ಹೆಚ್ಚು ಕಡಿಮೆ ನಡೀತದ. ಸಂಸಾರ ಮಾಡಕ್ಕ ನಡೀತದಿಲ್ರಿ. ಒಂದು ಕೈ ಇದ್ದವ್ರನ್ನ ಎಷ್ಟೋ ಮಂದಿ ಸಂಸಾರ ಮಾಡ್ಯಾರ, ಒಂದು ಕಾಲಿದ್ದವ್ನು ಸಂಸಾರ ಮಾಡ್ಯಾರ. ಆದ್ರೆ ಅದು ಇಲ್ಲದ ಸಂಸಾರ ಮಾಡ್ಯಾರ ಯಾರನ್ನ ಕೇಳಿದ ಸುದ್ದಿ? ಪ್ರಪಂಚದಲ್ಲಿ ಒಬ್ಬ ಪುರುಷನಿಗೆ ಏನು ಇರಬೇಕು ನಿಜವಾದ ಲಕ್ಷಣ, ಅದು ಪ್ರಪಂಚ ಆಗ್ತದೆ, ಸಂಸಾರ ಆಗ್ತದೆ. ಪಾರಮಾರ್ಥದಲ್ಲಿ ಒಬ್ಬ ವ್ಯಕ್ತಿಗೆ ಏನಿರಬೇಕು ಅದು ಇದ್ರೆ ಮುಕ್ತಿ ಆಗ್ತದೆ ವಿನ ಇಲ್ಲವರೆ ಆಗೋದಿಲ್ಲ. ಹೆಂಗಾಗ್ತದೆ? ಹೀಗೆ ಅಂತಪ್ಪ ಗುರುವಿನಲ್ಲಿ ಶರಣಾಗತನಾಗಿ ಶಿಷ್ಯ ಏನು ಮಾಡಬೇಕು ಅಂದರೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಾ ಶಿಷ್ಯತೆ. ಇನ್ನು ಬರೇ ಗುರುವಿಂದ ಹೇಳಿಕೆ ಅಂತ ಹೋದ್ರಿ ಮತ್ತೆ ನಮ್ಮದು ಬೇಕಲ್ಲ. ಬರೇ ಗುರುವಿನ ಮೇಲೆ ಅಪವಾದ ಮಾಡ್ಕೊಂತ ಹೋದ್ರೆ ಇಲ್ಲಿ ಶಿಷ್ಯನಲ್ಲಿ ಏನು ಲಕ್ಷಣ ಇರ್ಬೇಕು? ಗುರುವಿನಲ್ಲಿ ಇವಿರ್ಬೇಕು. ಒಂದು ಕಡೆ ಇಡೋಣ. ಶಿಷ್ಯನಲ್ಲಿ ವಿವೇಕ, ವೈರಾಗ್ಯ, ಶಮದಮ, ತಿತಿಕ್ಷೆ, ಶ್ರದ್ಧಾ, ಸಮಾಧಾನ, ಭಕ್ತಿ, ಮುಮುಕ್ಷತ್ವ.
ಈ ಲಕ್ಷಣದಿಂದ ಕೂಡಿದವನು ಯಾರು? ಶಿಷ್ಯ. ಮೊದಲು ಹೇಳಿದ ಲಕ್ಷಣದಿಂದ ಕೂಡಿದವನು ಯಾರು? ಗುರು, ಸದ್ಗುರು. ಅಂತ ಸದ್ಗುರು ಇಂಥ ವರ ಶಿಷ್ಯವನು. ಇವನ ವರ ಶಿಷ್ಯನ ಲಕ್ಷಣ, ಶಿಷ್ಯನ ಲಕ್ಷಣ ಬೇರೆ. ವರ ಲಕ್ಷಣದಲ್ಲಿ ಇವರೊಬ್ಬರು ಕೂಡಿದಾಗ ಏನಾಗ್ತದಂದ್ರೆ ಪರಮಾನಂದ ಪ್ರಾಪ್ತಿ ಆಗ್ತದೆ. ಇಬ್ಬರು ಕೂಡಿರಲಿಲ್ಲ, ಪರಮಾನಂದನೇ ಪ್ರಾಪ್ತಿ ಆಗ್ತದೆ. ಯಾಕಂದ್ರೆ ಅವನಿಗೆ ವರ ಶಿಷ್ಯನ, ಇವನು ವರ ಗುರುವನ. ಅವನಿಗೂ ಮೋಕ್ಷದ ಅಪೇಕ್ಷೆ ಬಿಟ್ಟು ಇನ್ನೊಂದು ಪಡಿಬೇಕೆಂಬ ಇಚ್ಛೆ ಅವನಿಗಿಲ್ಲ. ಅದಕ್ಕಿಂತ ಶ್ರೇಷ್ಠವಾದ ಕೊಡುವುದು ಏನಿಲ್ಲ ಅಂತ ಗುರು ತಿಳ್ಕೊಂಡಿರ್ತಾನೆ. ಅಂಥದ್ದನ್ನೇ ಪಡ್ಕೊಂಡು ಕೃತಾರ್ಥನಾಗಬೇಕಂತ ಶಿಷ್ಯ ಕೂಡಿರ್ತಾನೆ. ಇವರಿಬ್ಬರ ಏನಾಯ್ತು ಅಂದ್ರೆ ಸಮ್ಮಿಲನದಿಂದ ಇಲ್ಲಿ ಮೋಕ್ಷವೆಂಬುವ ಶಿಶು ಹುಟ್ಟಿ, ಅಜ್ಞಾನೆಂಬ ತಾಯಿ ಸತ್ತು ಹೋಗ್ತಾಳೆ, ಜ್ಞಾನವೆಂಬ ಶಿಶು ಹುಡ್ತದ. ಅದೆಲ್ಲಿ ಅಂದ್ರೆ ಅಂಗೈ ಎಂಬ ತೊಟ್ಟಿಲಲ್ಲಿ ಲಿಂಗಯ್ಯನೆಂಬ ಮಗುವಾಗಿ ಜೋಗುಳ ಪಾಡುತ್ತಿದ್ದಾಳೆ. ಆವಾಗ ಆಗದಿದು ಎಲ್ಲಿ, ಯಾವ ಯೋನಿಯಲ್ಲಿ? ಶ್ರೋತೇಂದ್ರಿಯ ಯೋನಿಯಿಂದ ಬ್ರಹ್ಮಬೀಜ ಸದ್ಗುರು ಎಲ್ಲಿ ಬಿತ್ತಾನ? ಪ್ರಪಂಚದ ಸಂತಾನಕ್ಕೆ ಬೇರೆ. ಆ ಮಗು ಹುಟ್ಟಕ ಕಿವಿಯಲ್ಲ, ಕೂಟ ಬೇರೆ. ಅಲ್ಲಿ ಇಲ್ಲಿ ಜ್ಞಾನದ ಶಿಶುವಿಗೆ ಕೂಟ ಯಾವುದು? ಇದು. ಆ ಬೀಜ ನಿಂತಿತ್ತು ಅಂದ್ರೆ ಏನಾಗ್ತದ? ಆ ಗರ್ಭದಿಂದ ಆ ಜ್ಞಾನ ಶಿಶು ಹುಟ್ಟಿ ಅಲ್ಲಿ ಏನಾಗ್ತದ ಅಂದ್ರೆ ಅಂಗೈ ಎಂಬ ಅಂದ್ರು. ಅಂಗೈಯಲ್ಲಿ ಅದಕ್ಕೆ ಯಾಕೆ ಕೊಟ್ರು ಮಹಾತ್ಮರು? ಅದರ ಕುರುಹು. ಒಳಗಿನ ಶಿಶು ಕಾಣೋದಿಲ್ಲ. ಅದಕ್ಕೆ ಮಹಾತ್ಮರು ಒಳಗೆ ಇರುವ ಶಿಶುವಿನ ಕುರುಹು ಅರಿಯಳು ತಾಯಿ. ತಾಯಿ ಗರ್ಭದಲ್ಲಿ ಶಿಶು ಆದ, ಹೊರಗಾದ. ತನ್ನ ಗರ್ಭದಲ್ಲಿ ಶಿಶು ಆದ, ಅದರ ಮುಖ ತಾಯಿ ಗೊತ್ತಿಲ್ಲ, ಅರಿಯಳು. ತಾಯಿಯ ಗರ್ಭದಲ್ಲಿದ್ದ ಶಿಶುವಿಗೆ ತಾಯಿಯ ಮುಖ ಅರಿಯದು. ಗರ್ಭದಲ್ಲಿ ಆದ ತಾಯಿ ನೋಡಿಲ್ಲ. ಮಗು ತನ್ನಲ್ಲಿ ಆದ, ಮಗುವಿನ ತಾಯಿ ನೋಡಿಲ್ಲ. ಹೌದಾ ಇಲ್ಲ? ಮತ್ತೆ ಇವರು ದೂರ ದೂರ ಆರೇನು? ಒಂದಲ್ಲ ಯಾರ. ಆದ್ರೆ ನಮ್ಮದು ಕೂಡ ಏನಾಗ್ಯದ ಅಂದ್ರೆ ಒಬ್ರಿಗೊಬ್ರು ತಿಳಿಲಾರ್ದ ಹೊಂಟಿವಿ. ಹಿಂಗೆ ನಮ್ಮಲ್ಲೇ ಆದಂಗೆ, ಬೇರೆ ಎಲ್ಲಿಲ್ಲ. ಹಾಗಾಗಿ ಅಂಥ ಒಂದು ಜ್ಞಾನದ ಶಿಶುವನ್ನು ಪಡೆದಾಗ ಕಂಗಳೆಂಬ ಯೋನಿಯಿಂದಂತ ಬರೆದಾರ. ಆ ದೃಶ್ಯವನ್ನು ನೋಡುವಾಗ ಒಬ್ಬ ತಾಯಿಯ ಗರ್ಭದಿಂದ ಹೊರಗೆ ಬಂದಂಥ ಶಿಶುವನ್ನು ಹೆತ್ತ ತಾಯಿ ನೋಡಿದಾಗ ಎಷ್ಟು ಆನಂದ ಆಗ್ತದೋ, ಅದೇ ಪ್ರಕಾರವಾಗಿ ಆ ಜ್ಞಾನ ಶಿಶುವನ್ನು ನೋಡಿ ಎಂಥ ಆನಂದ ಅಂದರೆ ಅದು ಪರಮಾನಂದ. ತಾಯಿಗೆ ಆನಂದ ಆಯಿತು, ಆದರೆ ಅದು ಕ್ಷಣಿಕವಾದ ಆನಂದ. ಯಾಕಂದ್ರೆ ಇದು ಹುಟ್ಟಾದ್ಮೇಲೆ ಬೆಳೀತಾ ಬೆಳೀತಾ ದುಃಖಕ್ಕೆ ಕಾರಣ ಅದ. ನಂತರದಲ್ಲಿ ವಿಕಾರ ಆಗ್ತದ, ಆಮೇಲೆ ವಿನಶ್ಯತೆ ಆಗ್ತದ, ಒಂದು ದಿವಸ ನಾಶ ಆಗಿ ಹೋಗ್ತದ ಅಂತ ಗೊತ್ತಿಲ್ರಿ. ಆದರೆ ಈ ಜ್ಞಾನ ಶಿಶುವಿಗೆ ಸಾವಿಲ್ಲದ, ರೂಹಿಲ್ಲದ, ಕೇಡಿಲ್ಲದ ತಾಯಿ ಎಷ್ಟು ಚಂದ ಹೇಳ್ಯಾರ. ಅಂತ ಶಿಶುವನ್ನ ಕಂಡಂತ ಜ್ಞಾನಿಗೆ ಎಂಥ ಆನಂದ ಆಗ್ಬೋದಂತ. ಆ ಆನಂದಕ್ಕೆ ಏನಂದ್ರು? ಅದೇ ಪರಮಾನಂದ, ಅದೇ ಪರಮಾನಂದ. ಹೀಗೆ ವಿಚಾರ ಮಾಡ್ತಾ ಮಾಡ್ತಾ ನಾವು ಹೋದಂತೆಲ್ಲ ಒಬ್ಬ ಗುರುವಿನ ಶೋಧನೆಯನ್ನ ಮಾಡಬೇಕಾದ್ರೆ ಮೊದಲನೇ ಕೆಲಸ ಯಾವುದಂದ್ರೆ ಗುರು ಶೋಧನೆ ಸರಿಯಾಗಬೇಕು. ನಾವು ಒಂದು ಮಗನಿಗೆ ಮತ್ತು ಮಗಳಿಗೆ ಒಂದು
ಸೊಸೆಯನ್ನಾಗಲಿ ಅಥವಾ ಒಬ್ಬ ಮಗಳನ್ನು ಇನ್ನೊಂದು ಮನೆಗೆ ಕೊಡಬೇಕಾಗಿದ್ರೆ ಮೊದಲೇ ಪೂರ್ವವಾಗಿ 10 ಸಲ ಹಲವಾರು ಸಲ ವಿಚಾರ ಮಾಡಿ ಕೊಡಬೇಕು. ಮೊದಲೇ ವಿಚಾರ ಮಾಡಬೇಕು. ಮದುವೆ ಆದಮೇಲೆ ವಿಚಾರ ಮಾಡಿದರೆ ಒಬ್ಬರು ಹಿಂಗೆ ಬಹಳ ಶ್ರೀಮಂತ ಇದ್ರು, ಒಳ್ಳೆ ಕನ್ಯೆ ಇತ್ತು. ಆ ಕನ್ಯಾದಾನ ಮಾಡೋಕ್ಕೋಸ್ಕರ ವರ ಅನ್ವೇಷಣೆ ನಡೆದಿತ್ತು. ಆವಾಗ ಅಲ್ಲಿ ಇಲ್ಲಿ ನೋಡಿದ್ರು, ಸಂಬಂಧ ಸರಿ ಕಾಣಲ್ಲ. ಒಂದು ಕಡೆ ಹೋದ್ರು, ದೊಡ್ಡ ಶ್ರೀಮಂತರ ಮನೆತನ. ಆ ಮನೆಯಲ್ಲಿ ಇರುವಂಥ ಹುಡುಗನ ತಂದೆ ತಾಯಿ ಹುಡುಗ ಇವೆಲ್ಲವನ್ನ ನೋಡಿದಾಗ ಊರಿಗೆ ಹೇಳ್ತು, ಅದು ಮನೆಯವರು ಹೇಗಾರ, ಅವರ ಶ್ರೀಮಂತಿಗೆ ಹೇಗೆ ಅಂತ ವಿಚಾರ ಮಾಡಿದಾಗ ಎಲ್ಲ ಹೇಳಿದರು. ಅವರು ಬಹಳ ಶ್ರೀಮಂತರಾರ, ಊರಿಗೆ ಅವರು ಶ್ರೀಮಂತರಾರ, ಇಡೀ ಊರಿಗೆ ಸಾಲವನ್ನು ಕೊಡ್ತಾರ, ಅವ್ರಿಗೆ ಯಾವ ಕೊರತೆ ಇಲ್ಲ, ಕೊಂದೆ ಇಲ್ಲ. ಸೊಸೆಯಾಗಿ ಬಂದವಳು 2 ಜನ್ಮ ಕೊಂತು ಉಂಡ್ರು ಕೂಡ ಸವಿಲಾರದಷ್ಟು ಸಂಪತ್ತಾದಂತ ಹೇಳಿದರು. ಆವಾಗ ಇಂತಹ ಮನೆಗೆ ಮಗಳು ಕೊಡೋದು ಯೋಗ್ಯ ಅಂತ ವಿಚಾರ ಮಾಡಿ ಅವರು ವಿಚಾರ ಮಾಡಿದ್ರು. ಎಲ್ಲ ಹೇಳಿದರು, ನಮ್ಮ ಮನೆಯಲ್ಲಿ ಇಂಥದ್ದಿದೆ, ಬಂಗಾರ ಇಷ್ಟಿದೆ, ಹೊಲ ಇಷ್ಟಿದೆ, ವಜ್ರ ಇಷ್ಟಾವ, ವೈಡೂರು ಇಷ್ಟಾವ, ಕುದುರೆ ಇಷ್ಟಾವ, ಟ್ರ್ಯಾಕ್ಟರ್ ಆದ, ಕಾರ್ ಆದ, ಜೀಪ್ ಆದ ಎಲ್ಲ ಹೇಳಿದರು. ಇಂಥ ಮನೆ ಸಿಗೋದಿಲ್ಲ ಅಂತ ಹೇಳಿ ಆಗಿಂದಲೇ ಒಪ್ಪಿಗೆ ಕೊಟ್ಟರು. ನಂತರ ಕೆಲವು ದಿನಗಳಲ್ಲಿ ವಿವಾಹ ಕಾರ್ಯಕ್ರಮ ನಡೆದೋಯ್ತು. ಮನೆ ಮಗಳು ಪ್ರಥಮವಾಗಿ ಗಂಡನ ಮನೆಗೆ ಹೋದಾಗ 2-3 ದಿನ ಇದ್ದು ವಾಪಸ್ ಬಂದ್ಲು. ಆಕೆಗೆ ಅಷ್ಟೇನು ಅನಿಸ್ಲಿಲ್ಲ, ಬಹಳ ಚಲೋ ಅದ ನನ್ನ ಕೊಟ್ಟ ಮನೆ ಅಂತ ಅನಿಸ್ತು. ಮತ್ತು 1 ತಿಂಗಳ ಬಿಟ್ಟು ಮತ್ತೆ ಬಂದರು. ಆವಾಗ 1-2 ತಿಂಗಳ ಇಲ್ಲೇ ಗಂಡನ ಮನೆಯಲ್ಲಿದ್ಲು. ಆವಾಗ ಮತ್ತೆ ತವ್ರ ಮನೆಗೆ ಹೋದಾಗ ಹೇಳಿದ್ಲು, ಯಾಕಮ್ಮ ನನಗೇನು ಸ್ವಲ್ಪ ನೀವು ಕೊಟ್ಟ ಮನೆ ನನಗೆ ಸರಿ ಅನಿಸ್ತಿಲ್ಲ ಅನ್ಲಕ್ಕೆ. ಅಲ್ಲಮ್ಮ ಏನು ಕಡಿಮೆ ಆಗ್ಯದ ನಿಮ್ಗಂದು. ಹಾಗೆ ಬಾಯಿ ಬಿಚ್ಚಿ ಹೇಳದ, ಆಯ್ತು ನನ್ನ ಹಣೆ ಬರ ಅಂತೇಳಿ ಸುಮ್ಮನೆ ಆದ್ಲು. ಹೀಗೆ 2 ವರ್ಷ 3 ವರ್ಷ ಹೋಗಿ ಬರೋರೊಳಗಾಗಿ ಆಕೆ ತವ್ರ ಮನೆಗೆ ಬಂದಾಗ ಹೇಳಿದ್ಲು, ಎಂದೂ ನಾ ಗಂಡನ ಮನೆಗೆ ಮರಳಿ ಹೋಗೋದಿಲ್ಲ. ಯಾಕಮ್ಮ ಏನು ಕಡಿಮೆ ಆಯ್ತು ಅಂತ ಕೇಳಿದ್ರು. ಏನು ಕಡಿಮೆ ಅದ ಅವ್ರ ಮನೆಯಾಗ? ನೋಡಪ್ಪ, ಎಲ್ಲವೂ ಇದೆ, ಇಲ್ಲಂತಲ್ಲ, ಆದರೆ ನನ್ನ ಗಂಡನಲ್ಲಿ ಇರಬೇಕಾದಂಥ ಗುಣಗಳೇ ಇಲ್ಲ. ಅವನಲ್ಲಿ ಬರೀ ಕೆಟ್ಟ ಗುಣಗಳೇ ತುಂಬ್ಯವ. ಹಾಗಾಗಿ ನನಗೆ ದುಃಖವನ್ನು ಸಹಿಸಲಿಕ್ಕೆ ಆಗೋದಿಲ್ಲ, ನಾನು ಹೋಗೋದಿಲ್ಲ ಅಂದ. ಆವಾಗ ಕೆಲವು ಮಂದಿ ಯಜಮಾನರಿದ್ರು, ಹಂಗೆ ಆಗ್ತದಮ್ಮ, ಮುರಿಯಕ್ಕೆ ಬರೋಂಗಿಲ್ಲ, ಬಾ ನಾವು ವಿಚಾರ ಮಾಡ್ತೀವಂತ ಬುದ್ಧಿವಂತರು ಹೋದರು. ಪ್ರಥಮದಲ್ಲಿ ಮನೆ ನೋಡೋಕೆ ಹೋಗಿದ್ರಲ್ಲ, ಅದೇ ಮಂದಿನ ಕರ್ಕೊಂಡು ಹೋದರು. ಹೋಗಿ ಏನಪ್ಪ ಹಿಂಗೆ ಯಾಕ ನಮ್ಮ ಮಗಳಿಗೆ ಶಾಂತಿ ಇಲ್ಲ, ನೆಮ್ಮದಿಲ್ಲ, ಯಾಕಂತ ಕೇಳಿದ್ರೆ, ನೋಡಪ್ಪ ಆವತ್ತ ಏನು ನಮ್ಮಲ್ಲಿ ಆದಂತೇಳಿವಿ ಎಲ್ಲ ಇವತ್ತಿಗೂ ಹಂಗೆ ಅದ. ಆದ್ರೆ ಏನೇನು ಅವತ್ತು ಇದ್ದದ್ದು ಇವತ್ತು ಇಲ್ಲ ಅಂದ್ರೆ ನೀವು ಹಿಂಗೆ ಯಾಕೆ ಮಾಡಿದಂತ ಕೇಳ್ಬೋದು, ತಪ್ಪಂತಲ್ಲ. ನೋಡ್ರಿ ಏನಾರ ಅವತ್ತೇನು ಹೇಳಿವಿ ಎಲ್ಲ ಅದ. ಆವಾಗ ಇಲ್ಲ ನಿಮ್ಮ ಹುಡುಗನ ಸ್ವಲ್ಪ ತೊಂದರೆ ಅಂತ ಕರೀರಂದ. ಹುಡುಗನ ಕರೆದ್ರು. ಏನಪ್ಪ ನಮ್ಮ ಮಗಳಿಗೆ ಇಷ್ಟು ಕಿರುಕುಳ ಕೊಡುತ್ತಲ್ಲ, ಕಾರಣ ಏನು? ನಿಂದೇ ಕಾರಣ ಅಂದಾಗ ನಾವು ನೀನು ಒಳ್ಳೆಯವನು ಅಂತ ಕೊಟ್ಟಿವಿ, ಈ ಥರ ಆದರೆ ಹೆಂಗ ಅಂದ. ನೋಡು, ಸುಳ್ಳು ಮಾತಾಡೋರು ಯಜಮಾನರ ಲಕ್ಷಣ ಅಲ್ಲ ಅಂದ. ನೀವು ಸುಳ್ಳು ಮಾತಾಡ್ತಾರೆ. ನಾನೇ ಇಲ್ಲಿ ಹುಡುಗಿ ನೋಡಕ್ಕೆ ಕುಂತೀನಿ, ನನ್ನ ನೀವು ನೋಡಿದ್ರೆ ಹುಡುಗ ಚಂದಾನ, ಬಣ್ಣ ಚಂದಾದ, ಎತ್ತರಾದ, ಅಗಲಾದ, ಎಲ್ಲ ಐಶ್ವರ್ಯ ಸಂಪತ್ತಿ ಎಲ್ಲ ಅದ ಅಂತ ಹೇಳಿದ್ರಿ. ಇಷ್ಟು ಮಂದಿಗೆ ಹುಡುಗನ ಗುಣ ಹೆಂಗಾವಂತ ಒಬ್ಬರಾದ್ರೂ ಕೇಳಿದ್ರೆ ಅವತ್ತು ಹುಡುಗ ಏನೇನು ಅಭ್ಯಾಸಗಳವ, ಏನೇನು ಗುಣಗಳವಂತ ಯಾರನ್ನ ಕೇಳಿದ್ರೆ ನೀವು? ಕೇಳಿಲ್ಲಲ್ಲ. ಅಂದಮೇಲೆ ನಂದೇನು ತಪ್ಪಾದಂದ ಅವನು. ತಪ್ಪು ನಂದೇನದ ಅವತ್ತು ಕೇಳಬೇಕಾಯ್ತು. ಉಳಿದೆಲ್ಲ ಕೇಳಿದ್ರಲ್ಲಪ್ಪ, ಸಂಪತ್ತು ಎಷ್ಟಾದ, ಅದು ಎಷ್ಟಾದ, ಇದು ಎಷ್ಟಾದ, ಅದನ್ನು ನೋಡೇ ಕೊಟ್ಟಿರಲ್ಲ.
ನನ್ನ ಗುಣ ನೋಡಿ ನೀವು ಕೊಟ್ಟಿಲ್ಲ, ನಿಮ್ಮ ಮಗಳ ಹಣೆ ಬರ ನಾನೇನು ಮಾಡಲ ಅಂದ ಅವನು. ಆವಾಗ ಹಿರಿಯರಿಗೆ ಗೊತ್ತಾಯ್ತು, ಹೌದಲ್ಲೇ ಎಲ್ಲ ವಿಚಾರ ಮಾಡಿದ್ವಿ, ಹುಡುಗನ ಗುಣನೇ ಕೇಳಲಿಲ್ಲ ನಾವು. ಬರೇ ಹೊರಗಿನ ಬಾಹ್ಯ ಸಂಪತ್ತ ನೋಡಿದ್ವಿ, ಒಳಗಿನ ಗುಣ ನೋಡ್ಲಾದಕ್ಕೆ ನಮ್ಮ ಮಗಳ ಪರಿಸ್ಥಿತಿ ಹಿಂಗಾಯ್ತು ಅಂತ. ಅದಕ್ಕೆ ಇವತ್ತು ಜಗತ್ತಿನಲ್ಲಿ ಮುಮುಕ್ಷುಗಳಾದವರು ಹೊರಗಿನ ಸಂಪತ್ತು ಬಾಹ್ಯದ ಅಲಂಕಾರಗಳನ್ನು ನೋಡಲಾರದೆ ಅಂತಃಕರಣದ ಗುಣ ಸಂಪನ್ನ ನೋಡಿ ನಾವೇನಾಗಬೇಕು, ಶರಣಸತಿ ಲಿಂಗಪತಿ ಆಗಬೇಕು. ಆದಾಗ ಏನಾಗ್ತದೆ, ಸುಸೂತ್ರವಾಗಿ ಆ ಸಂಸಾರ ಹೇಗೆ ನಡೀತದೋ ಅದೇ ರೀತಿಯಾಗಿ ಸುಸೂತ್ರವಾಗಿ ಪಾರಮಾರ್ಥ ನಡೀಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿಯ ಸಮಯದ ಮಂಗಲವನ್ನು ಹೇಳೋಣ. ಮಂಗಲವ ಪಾಡುವೇನು ಸಿದ್ಧಾರೂಢ ನಿಮ್ಮಡಿಗೆ, ಸಿದ್ಧಾರೂಢ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ. ಮಂಗಲವ ಪಾಡುವೇನು ಸಿದ್ಧಾರೂಢ ನಿಮ್ಮಡಿಗೆ, ಸಿದ್ಧಾರೂಢ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ. ಆರು ಮೂರು ಮಿರಿದ ಆರೂಢ ಚಕ್ರವರ್ತಿ, ಆರು ಮೂರು ಮೆರಿದ ಆರೂಢ ಚಕ್ರವರ್ತಿ. ಯಾರೇನಂದರು ಸರಿಯೇ, ಯಾರೇನಂದರು ಸರಿಯೇ, ಅರವಿನಯನ್ನ ಗುರುವೇ, ಅರವಿನಯನ್ನ ಗುರುವೇ. ಮಂಗಲವ ಪಾಡುವೇನು ಸಿದ್ಧಾರೂಢ ನಿಮ್ಮಡಿಗೆ, ಸಿದ್ಧಾರೂಢ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ. ಸಂಸಾರ ಸರದಿ ಒಳಗೆ ಮುಳ ಮುಳಗಿ ನಾನು ಬಂದೆ, ಸಂಸಾರ ಸರದಿ ಒಳಗೆ ಮುಳ ಮುಳಗಿ ನಾನು ಬಂದೆ. ಸಾಕು ಮಾಡೋನಿ ಇದನ, ಸಾಕು ಮಾಡೋನಿ ಇದನ, ಎನ್ನ ಭವ ಕಳಿ ಗುರುವೇ, ಎನ್ನ ಭವ ಕಳಿ ಗುರುವೇ. ಮಂಗಲವ ಪಾಡುವೇನು ಸಿದ್ಧಾರೂಢ ನಿಮ್ಮಡಿಗೆ, ಸಿದ್ಧಾರೂಢ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ. ಇಳಿಯೋಳು ಅಧಿಕವಾದ ಹುಬ್ಬಳ್ಳಿ ಕ್ಷೇತ್ರ ನೋಡ, ಇಳಿಯೋಳ ಅಧಿಕವಾದ ಹುಬ್ಬಳ್ಳಿ ಕ್ಷೇತ್ರ ನೋಡ. ಕೈವಲ್ಯ ಕಂದ ನಾನು, ಕೈವಲ್ಯ ಕಂದ ನಾನು, ಎನ್ನ ಭವ ಕಳಿ ಗುರುವೇ, ಎನ್ನ ಭವ ಕಳಿ ಗುರುವೇ. ಮಂಗಲವ ಪಾಡುವೇನು ಸಿದ್ಧಾರೂಢ ನಿಮ್ಮಡಿಗೆ, ಸಿದ್ಧಾರೂಢ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲ ಅತೀತಂ ತಸ್ಮೈ ಶ್ರೀ ಗುರವೇ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. श्री सद्गुरु शिवपुत्र महाराज की जय, श्री सद्गुरु बसवानंद महाराज की जय, श्री सद्गुरु अभिनव महाराज की जय, सकल साधु संत